ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಈ ಸುಡು ಬಿಸಿಲು ತ್ವಚೆಯನ್ನ ಅಂದಗೆಡಿಸುತ್ತೆ. ಆದರೆ ಬೇಸಿಗೆಯಲ್ಲೂ ನಳನಳಿಸುವ ತ್ವಚೆಯನ್ನ ಕಾಯ್ದುಕೊಳ್ಳೋದು ಹೇಗೆ, ಬೆವರಿನಲ್ಲೇ ಮುಳುಗಿರುವ ಚರ್ಮದ ಆರೈಕೆ ಮಾಡೋದು ಹೇಗೆ ಅಂತ ನೀವೇನಾದರೂ ಯೋಚಿಸ್ತಿದ್ರೆ ಈ ಆಹಾರಗಳಿಂದ ಚರ್ಮದ ಕಾಂತಿ ಹೆಚ್ಚಿಸಿಕೊಳ್ಳಿ. ಸುಡು ಬಿಸಿಲು ತನ್ನ ಪ್ರಕೋಪ ತೋರಿಸ್ತಾ ಇದೆ. ಅಲ್ಪ ಕಾಲ ಬಿಸಿಲಿಗೆ ಒಡ್ಡಿಕೊಂಡು ಚರ್ಮ ಕೆಂಪಾಗತ್ತೆ. ತಾಸುಗಟ್ಟಲೆ ಬಿಸಿಲಲ್ಲಿ ಇದ್ರೆ ಮುಖ ಅನ್ನೋದು ತೇಟ ಸುಟ್ಟ ಬದನೆಕಾಯಿ. ಹಾಗಿರುವಾಗ ಬೇಸಿಗೆಯಲ್ಲೂ ನಳನಳಿಸುವ ತ್ವಚೆಯನ್ನ ಕಾಯ್ದುಕೊಳ್ಳೋದು ಹೇಗೆ, ಬೆವರಿನಲ್ಲಿ ಮುಳುಗಿರುವ ಚರ್ಮದ ಆರೈಕೆ ಮಾಡೋದು ಹೇಗೆ? ಇದೇನು ದೊಡ್ಡ ವಿಷಯವಲ್ಲ. ಬೇಸಿಗೆಯಲ್ಲಿ ಲಭ್ಯವಿರುವ ಹಣ್ಣುಗಳ ಬಗ್ಗೆ ತಿಳಿದಿದ್ರೆ ಬೇಸಿಗೆಯ ಹಣ್ಣುಗಳಿಂದ ತ್ವಚೆಯನ್ನ ಮಾತ್ರವೇ ಅಲ್ಲ, ಬದುಕಿನ ಸ್ವಾಸ್ಥ್ಯವೇ ನಳನಳಿಸುವಂತೆ ಮಾಡಬಹುದು. ಹೌದು, ಬಿರು ಬೇಸಿಗೆಯಲ್ಲಿ ದಣಿದು ಬಂದಾಗ ತಂಪಾದ ಕಲ್ಲಂಗಡಿ ಹಣ್ಣನ್ನ ಯಾರಾದ್ರೂ ಕೊಟ್ರೆ ಹಾಗೆಂದು ಸಿಹಿಯಾದ ಈ ರಸಭರಿತ ಹಣ್ಣು ತಿನ್ನಲು ಬಿರುಬಿಸಲೇಬೇಕೆಂದಿಲ್ಲ. ದಿನದ ಯಾವ ಹೊತ್ತಿಗಾದ್ರೂ ಇದು ಎಲ್ಲರಿಗೂ ಅಚ್ಚುಮೆಚ್ಚು. ವಿಟಮಿನ್ ಎ ಮತ್ತು ಸಿ ಇದರಲ್ಲಿ ಧಾರಾಳವಾಗಿದ್ದು ಚರ್ಮದ ಆರೈಕೆಗೆ ಹೇಳಿ ಮಾಡಿಸಿದಂತಿದೆ. ಚರ್ಮದಲ್ಲಿ ಹೊಸ ಕೋಶಗಳ ಉತ್ಪಾದನೆಗೆ ವಿಟಮಿನ್ ಎ ಅಗತ್ಯವಾದ್ರೆ ಕೊಲಾಜಿನ್ ಉತ್ಪಾದನೆಗೆ ವಿಟಮಿನ್ ಸಿ ಬೇಕಾಗತ್ತೆ. ಬೇಸಿಗೆಯಲ್ಲಿ ತಂಪಾಗಿ ಕಲ್ಲಂಗಡಿ ಮೆಲ್ಲೋದ್ರಿಂದ ಹೊಟ್ಟೆಗೂ ಹಿತ, ಚರ್ಮಕ್ಕೂ ಸುಖ. ಮಾವಿನ ಹಣ್ಣು, ಹಣ್ಣುಗಳ ರಾಜ ಎಂದೇ ಕರೆಸಿಕೊಳ್ಳುವ ಈ ಉಷ್ಣ ವಲಯದ ಹಣ್ಣನ್ನ ಕಂಡು ಬಾಯಲ್ಲಿ ನೀರುಣಿಸಿಕೊಳ್ಳದವರು ಇರಬಹುದೇ. ಹಲವು ರೀತಿಯ ಉತ್ಕರ್ಷಣ ನಿರೋಧಕಗಳ ಆಗರವಾಗಿದೆ ಈ ಹಣ್ಣು. ಇದರಲ್ಲೂ ಎ ಮತ್ತು ಸಿ ಜೀವಸತ್ವಗಳು ಸಮೃದ್ಧವಾಗಿವೆ. ಹಾಗಾಗಿ ಚರ್ಮದ ಮೇಲಿನ ಸುಕ್ಕನ್ನು ನಿಯಂತ್ರಿಸಲು ಮತ್ತು ಕೊಲಾಜಿನ್ ಉತ್ಪಾದನೆಗೆ ಈ ಹಣ್ಣು ನೆರವಾಗಬಲ್ಲದು. ಪಪ್ಪಾಯ, ಹಳೆಯತನ್ನೆಲ್ಲ ಕಳೆದು ತೊಳೆದು ಹೊಸದನ್ನ ಉತ್ಪಾದಿಸುವುದಕ್ಕೆ ಪಪ್ಪಾಯ ಹಣ್ಣು ಎತ್ತಿದ ಕೈ. ಇದರಲ್ಲಿರುವ ಪಪೈನ್ ಎಂಬ ಕಿಣ್ವಗಳು ಹಳೆಯದನ್ನ ತೊಡೆದು ಹಾಕುವಲ್ಲಿ ಸಮರ್ಥವಾಗಿ ಸಹಾಯ ಮಾಡುತ್ತೆ. ಹಾಗಾಗಿ ಚರ್ಮದ ಮೇಲಿನ ಹಳೆಯ ಕೋಶಗಳನ್ನು ತೆಗೆದುಹಾಕಿ ಹೊಸದಕ್ಕೆ ಅವಕಾಶ ಮಾಡುತ್ತೆ. ಇದರಿಂದ ಚರ್ಮದ ಕಾಂತಿ ಹೆಚ್ಚುತ್ತೆ. ವಿಟಮಿನ್ ಸಿ ಸಹ ಈ ಹಣ್ಣಿನಲ್ಲಿ ಹೇರಳವಾಗಿ ಇರುವುದರಿಂದ ಚರ್ಮ ಬಿಗಿಯಾಗಿರುವಂತೆ ನೋಡಿಕೊಳ್ಳುತ್ತೆ. ಬೆರ್ರಿಗಳು, ಸ್ಟ್ರಾಬೆರಿ, ಬ್ಲೂಬೆರಿ, ಚೆರ್ರಿ, ಕ್ರೇನ್ಬೆರಿ ಮುಂತಾದ ಯಾವುದೇ ಬೆರಿಯು ಉತ್ಕರ್ಷಣ ನಿರೋಧಕಗಳಿಂದ ಭರಿತವಾಗಿದೆ. ವಿಟಮಿನ್ ಸಿ ಕೂಡ ಸಮೃದ್ಧವಾಗಿದ್ದು ದೇಹದಲ್ಲಿರುವ ಮುಕ್ತ ಕಣಗಳನ್ನು ನಿರ್ಬಂಧಿಸಿ ತ್ವಚೆಯ ಕಳೆಯನ್ನ ವೃದ್ಧಿಸುತ್ತೆ. ಚರ್ಮದಲ್ಲಿರುವ ಮೊಡವೆ, ಕಪ್ಪು ಕಲೆಗಳನ್ನು ತೆಗೆಯಲು ಬೆರ್ರಿಯಲ್ಲಿರುವ ಸತ್ವಗಳು ಉಪಯುಕ್ತ. ಬೇಸಿಗೆ ಆಯಾಸವನ್ನ ತೊಡೆಯಲು ಇವು ಉಪಕಾರಿ. ಸೌತೆಕಾಯಿ, ಇದೇನು ಬೇಸಿಗೆಗೆ ಸೀಮಿತವಾಗಿದ್ದಲ್ಲ, ಆದರೆ ಬೇಸಿಗೆಯಲ್ಲಿಯೇ ಹೆಚ್ಚಾಗಿ ಇದರ ನೆನಪಾಗುವುದು. ಇದರಲ್ಲಿರುವ ಭರಪೂರ ನೀರಿನಂಶವು ಚರ್ಮ ಒಣಗದಂತೆ ಕಾಪಾಡುತ್ತದೆ. ಹಾಗಾಗಿ ಸೌತೆಕಾಯಿಯ ಸೇವನೆಯು ಬೇಸಿಗೆಯ ದಾಹವನ್ನು ತಣಿಸುವುದು ಮಾತ್ರವಲ್ಲ, ಚರ್ಮಕ್ಕೂ ನೀರುಣಿಸಿ ಪೋಷಿಸುತ್ತದೆ. ಹೊಟ್ಟೆಗೆ ಮಾತ್ರವಲ್ಲ, ಇದನ್ನ ನೇರವಾಗಿ ಚರ್ಮದ ಮೇಲೂ ಇರಿಸಿಕೊಂಡು ತ್ವಚೆಯನ್ನ ಸುಧಾರಿಸಿಕೊಳ್ಳಬಹುದು. ಟೊಮ್ಯಾಟೊ, ಇದನ್ನ ವರ್ಷವಿಡೀ ಬಳಸಬಹುದು. ಇದರಲ್ಲಿರುವ ಲೈಕೋಪೇನ್ ಎಂಬ ಉತ್ಕರ್ಷಣ ನಿರೋಧಕವು ಸೂರ್ಯನ ಬಿಸಿಲಿಗೆ ಚರ್ಮಕ್ಕೆ ಆಗುವ ಹಾನಿಯನ್ನ ದುರಸ್ತಿ ಮಾಡೋದಕ್ಕೆ ಬೇಕು. ಜೊತೆಗೆ ವಿಟಮಿನ್ ಸಿ ಇರೋದ್ರಿಂದ ಚರ್ಮದ ಕಾಂತಿ ಹೆಚ್ಚುತ್ತೆ. ಮೊಸರು, ಪ್ರೊಬಿಯಾಟಿಕ್ ಪವರ್ ಹೌಸ್ ಎಂದೇ ಹೆಸರಾದ ಮೊಸರು ನಮ್ಮ ಜೀರ್ಣಾಂಗಗಳಿಗೆ ಮಾತ್ರವಲ್ಲ, ಚರ್ಮಕ್ಕೂ ಆರೋಗ್ಯ ಒದಗಿಸುತ್ತೆ. ಚರ್ಮದ ಉರಿಯೂತ ತಗ್ಗಿಸುವಂತ ಗುಣಗಳು ಮೊಸರಿನಲ್ಲಿವೆ. ಎಷ್ಟೋ ಫೇಸ್ ಪ್ಯಾಕ್ಗಳಿಗೆ ಮೊಸರು ಬಳಸುವುದನ್ನ ಗಮನಿಸಿರಬಹುದು. ಬೇಸಿಗೆಯಲ್ಲಿ ತಂಪಾದ ಮೊಸರು, ಮಜ್ಜಿಗೆಗಳು ಹೊಟ್ಟೆಗೆ ಮಾತ್ರವಲ್ಲ, ಚರ್ಮಕ್ಕೂ ಲಾಭದಾಯಕ. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್.